ಅವರಿವರನ್ನು ಕೊಂದ ಮಾತ್ರಕ್ಕೆ ಅವನು ಅಜೇಯನಲ್ಲ. ನಿನಗೆ ತಾಕತ್ತಿದ್ರೆ ನನ್ನ ಹತ್ರ ಬೆಟ್ಕಟ್ಟು. 200 ವರ್ಷಗಳ ಹಿಂದೆ ಒಬ್ಬ ರಾಜ ಚಂದ್ರವರ್ಮ ಅಂತ ಮಹಾರಾಜರಿದ್ರು. ಅವರಿಗೆ ಒಬ್ಬರೇ ಒಬ್ಬ ಮಗ, ಅವನ ಹೆಸರು ರಾಜ. ಗಂಗಾ 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 ಅಂತ ಯಾಕ್ರಿ ನನ್ ಪ್ರಾಣ ತೆಗಿತೀರಾ? ತಂಗಾಳಿಯಲ್ಲಿ ಬೆಂದೆ, ಏಕಾಂತದಲ್ಲಿ ನಾನೊಂದೇ, ಹಗಲಲ್ಲಿ ತಿರುಗಿ ಬಳಲಿದೆ. ಸಮಾಚಾರ? ಹುಡುಗಿರಿಂದ ಸುಮ್ಮನೆ ಸುತ್ತಾಡ್ಕೊಂಡು ಗಲಾಟೆ ಮಾಡ್ತಾ ಇದೆಯಂತೆ. ಯಾಕೆ ನಿನಗೂ ಸುತ್ತಬೇಕು ಅಂತ ಆಸೆನಾ? ಸುತ್ತು. ನೀನು ಈ ಊರಿಂದ ಎಲ್ಲಾರು ದೂರ ಹೊರಟೋಗ್ತಿರ್ಬೇಕು. ನಿಮ್ಮ ಮಗ ನೋಡಿರೋದು ಒಂದೇ ಹೆಣ್ಣನ್ನ, ಪ್ರೀತಿಸಿರೋದು ಆ ಹೆಣ್ಣನ್ನೇ, ಕಡೆಯವರೆಗೂ ಕೂಡಿ ಬಾಳ್ಬೇಕು ಅಂತ ಇರೋದು ಆ ಹೆಣ್ಣು. ಇನ್ನೊಂದು ದಿವಸ ನೀವಿಬ್ರು ಈ ರೀತಿ ಸೇರೋದೇನಾದ್ರೂ ನಾನು ನೋಡಿದ್ರೆ ನೀವು ಉಳಿಯೋ ಹಾಗಿಲ್ಲ, ನಾವು ಉಳಿಯೋದಿಲ್ಲ. ಈ ತರ ತೊಂದರೆಗಳನ್ನ 200 ವರ್ಷಗಳ ಹಿಂದೆನೂ ಅನುಭವಿಸಿದ್ದೀನಿ, ಈಗಲೂ ಎದುರಿಸ್ತಾನೆ ಇದ್ದೀನಿ. ಆದ್ರೆ ನನ್ನ ಯಾರು ಏನು ಮಾಡೋದಕ್ಕಾಗೋದಿಲ್ಲ. ಜನುಮ ಜನುಮದಲ್ಲೂ ನೀ ನನ್ನವಳೇನೆ, 100 ವರುಷವಾಗಲಿ ಮರೆಯಲಾರೆನು ಎಂದೆಂದು. ಕೇವಲ ಒಂದು ಹೆಣ್ಣಿಗೋಸ್ಕರವಾಗಿ ತಂದೆ ದೂರ ಮಾಡಿ ಹೋಗೋದು ಧರ್ಮ ಅಲ್ಲ. ನಂಬುದು ಹೆಣ್ಣನ್ನ ನಡುವಿನಲ್ಲಿ ಕೈ ಬಿಡು ಅಂತ ಹೇಳೋದು ನಮ್ಮ ತಂದೆಯಾಗಿರೋ ನಿಮಗೂ ಧರ್ಮ ಅಲ್ಲ ಅಪ್ಪಾಜಿ. ಹಾಗಾದ್ರೆ ಬರೋದಿಲ್ಲ. ಕ್ಷಮಿಸಿ ಅಪ್ಪಾಜಿ. ನಿನ್ನದೇ ನೆನಪು ದಿನವೂ ಮನದಲ್ಲಿ,